9ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮ ಜಸ್ಟಿಸ್ ಅಬೌವ್ ಸೆಲ್ಫ್ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಪಾಠವನ್ನು ಈಗಾಗಲೇ ಮಾಡಿದ್ದು ನೀವು ಈ ಪಾಠವನ್ನು ಕೂಡ ನಮ್ಮ ಪ್ಲೇಲಿಸ್ಟನ್ನು ನೋಡಿ ಅದರಲ್ಲಿ ನೋಡಬಹುದು. ಜಸ್ಟಿಸ್ ಅಬೌವ್ ಸೆಲ್ಫ್ ಇದು ಮುನ್ಷಿ ಪ್ರೇಮಚಂದ್ರ ಅವರು ಬರೆದಿರುವಂಥ ಕಥೆ. ಇದರಲ್ಲಿ ಸ್ವಾರ್ಥಕ್ಕಿಂತ ನ್ಯಾಯ ದೊಡ್ಡದು ಅನ್ನುವುದನ್ನು ಲೇಖಕರು ಹೇಳಿದ್ದಾರೆ. ಈಗ ಪ್ರಶ್ನೋತ್ತರಗಳನ್ನು ನೋಡೋಣ. ಚೆಕ್ ಯುವರ್ ಕಾಂಪ್ರಿಹೆನ್ಷನ್, ಶೇರ್ ಯುವರ್ ರೆಸ್ಪಾನ್ಸಸ್. ಪೇಜ್ ನಂಬರ್ 92ದಲ್ಲಿರುವಂತಹ ಪ್ರಶ್ನೆಗಳು. ಹೌ ವಾಸ್ ದ ಬಾಂಡ್ ಆಫ್ ಫ್ರೆಂಡ್ಶಿಪ್ ಬಿಟ್ವೀನ್ ಜುಮ್ಮನ್ ಆ್ಯಂಡ್ ಅಲ್ಗು? ಅಲ್ಗು ಮತ್ತು ಜುಮ್ಮನ್ ನಡುವೆ ಗೆಳೆತನದ ಬಂಧ ಯಾವ ರೀತಿ ಇತ್ತು ಅಂತ ಕೇಳ್ತಾರೆ. ಜುಮ್ಮನ್ ಶೇಖ್ ಆ್ಯಂಡ್ ಅಲ್ಗು ಚೌಧರಿ ವೇರ್ ಗುಡ್ ಫ್ರೆಂಡ್ಸ್. ಅವರಿಬ್ಬರು ಒಳ್ಳೆಯ ಗೆಳೆಯರು. ಬೋತ್ ಆಫ್ ದೆಮ್ ಬಿಲೀವ್ಡ್ ಈಚ್ ಅದರ್. ಇಬ್ಬರು ಪರಸ್ಪರ ನಂಬಿಕೆಯುಳ್ಳವರಾಗಿದ್ದರು. ವೆನ್ ಐದರ್ ಆಫ್ ದೆಮ್ ವೆಂಟ್ ಅವೇ ಫ್ರಮ್ ದ ವಿಲೇಜ್, ದ ಅದರ್ ಲುಕ್ಡ್ ಆಫ್ಟರ್ ಹಿಸ್ ಫ್ಯಾಮಿಲಿ. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಹಳ್ಳಿಯಿಂದ ಹೊರಗೆ ಹೋದರೆ ಇನ್ನೊಬ್ಬರು ಅವರ ಕುಟುಂಬವನ್ನು ನೋಡ್ಕೋತಾ ಇದ್ದರು. ಪೀಪಲ್ ರೆಸ್ಪೆಕ್ಟೆಡ್ ಬೋತ್ ವೆರಿ ಮಚ್. ಜನರು ಇಬ್ಬರನ್ನು ತುಂಬ ಗೌರವದಿಂದ ಕಾಣ್ತಾ ಇದ್ರು ಅಂತ. ಅಷ್ಟೊಂದು ಒಳ್ಳೆಯ ಗೆಳೆತನ ಜುಮ್ಮನ್ ಶೇಖ್ ಹಾಗೂ ಅಲ್ಗು ಚೌಧರಿಯ ಮಧ್ಯೆ ಇತ್ತು ಅಂತ. ಇಬ್ಬರಿಗಿಬ್ಬರು ಭಾಳ ಒಬ್ರಿಗೊಬ್ಬರು ತುಂಬ ನಂಬಿಕೆಯಿಂದಿದ್ದರು ಮತ್ತು ಒಬ್ಬರ ಅನುಪಸ್ಥಿತಿಯಲ್ಲಿ ಇನ್ನೊಬ್ಬರು ಅವರ ಕುಟುಂಬವನ್ನು ನೋಡ್ಕೋತಾ ಇದ್ರು ಅಂತ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಆನ್ ವಾಟ್ ಕಂಡೀಷನ್ ಡಿಡ್ ಜುಮ್ಮನ್ಸ್ ಆಂಟ್ ಟ್ರಾನ್ಸ್ಫರ್ ಹರ್ ಪ್ರಾಪರ್ಟಿ ಟು ಹಿಮ್? ಈ ಜುಮ್ಮನನ ಆಂಟ್ ಅಂದರೆ ಚಿಕ್ಕಮ್ಮ, ಅವಳ ಆಸ್ತಿಯನ್ನು ಯಾವ ಕಂಡೀಷನ್ ಮೇಲೆ ಅಂದರೆ ಯಾವ ಕರಾರಿನ ಮೇಲೆ ಆಸ್ತಿಯ ಪರಭಾರೆಯನ್ನು ಮಾಡಿದ್ಲು, ಇವನಿಗೆ ಟ್ರಾನ್ಸ್ಫರ್ ಮಾಡಿದ್ಲು ಅಂತ. ಜುಮ್ಮನ್ ಹ್ಯಾಡ್ ಆ್ಯನ್ ಓಲ್ಡ್ ಆಂಟ್ ಹೂ ಹ್ಯಾಡ್ ಸಮ್ ಪ್ರಾಪರ್ಟಿ. ವಯಸ್ಸಾದ ಒಂದು ಚಿಕ್ಕಮ್ಮ ಜುಮ್ಮನ್ಗೆ ಇದ್ಲು. ಶಿ ವಾಸ್ ಹೆಲ್ಪ್ಲೆಸ್. ಅವಳಿಗೆ ವಯಸ್ಸಾಗಿತ್ತು, ಅಸಹಾಯಕೆಯಾಗಿದ್ಲು. ಶಿ ವಾಂಟೆಡ್ ಜುಮ್ಮನ್ ಟು ಟೇಕ್ ಕೇರ್ ಆಫ್ ಹರ್. ಅವಳು ಜುಮ್ಮನ್ನು ತನ್ನ ಕಾಳಜಿಯನ್ನು ಮಾಡಲಿ ಅಂತ ಬಯಸಿದ್ಲು. ಫಾರ್ ದಿಸ್ ಶಿ ವಾಸ್ ರೆಡಿ ಟು ಟ್ರಾನ್ಸ್ಫರ್ ಹರ್ ಪ್ರಾಪರ್ಟಿ ಟು ಹಿಮ್. ಇದಕ್ಕೋಸ್ಕರ ಅವಳು ತನ್ನ ಆಸ್ತಿಯನ್ನು ಅವನಿಗೆ ವರ್ಗಾಯಿಸಿದಳು ಅಂತ. ಅಂದರೆ ಇವನು ತನ್ನನ್ನು ನೋಡ್ಕೋತಾನೆ ಅಂತ ತಿಳ್ಕೊಂಡು ಅವಳು ಆಸ್ತಿಯನ್ನು ವರ್ಗಾಯಿಸಿದಳು. ವಾಟ್ ಡಿಡ್ ದ ಆಂಟ್ ಡಿಮ್ಯಾಂಡ್ ಟು ಸೆಟ್ ಅಪ್ ಎ ಸಪ್ರೇಟ್ ಕಿಚನ್? ಅವಳು ಯಾಕೆ ಸಪ್ರೇಟ್ ಅಂದರೆ ಪ್ರತ್ಯೇಕ ಅಡುಗೆ ಮನೆಯನ್ನು ಮಾಡಲಿಕ್ಕೆ ಕೇಳಿದ್ಲು ಅಂತ. ದ ಆಂಟ್ ಡಿಮ್ಯಾಂಡೆಡ್ ಟು ಗಿವ್ ಹರ್ ಮಂತ್ಲಿ ಅಲವನ್ಸ್ ಟು ಸೆಟ್ ಅಪ್ ಎ ಸಪ್ರೇಟ್ ಕಿಚನ್. ಅವಳು ತನ್ನ ಅಡುಗೆ ಮನೆಯನ್ನು ಪ್ರತ್ಯೇಕವಾಗಿ ಮಾಡಿಕೊಳ್ಳಲಿಕ್ಕೆ ಅಂದರೆ ಅಡುಗೆಯನ್ನು ಪ್ರತ್ಯೇಕವಾಗಿ ಮಾಡಲಿಕ್ಕೆ ತನಗೆ ತಿಂಗಳ ಇಷ್ಟು ಭತ್ತೆ ಇಷ್ಟು ದುಡ್ಡು ಅಂತ ಕೊಡಬೇಕಂತ ಅವಳು ಡಿಮ್ಯಾಂಡ್ ಮಾಡಿದ್ಲು, ಕೇಳಿದ್ಲು. ಯಾರು? ಜುಮ್ಮನನ ಆಂಟ್, ಅವನ ಚಿಕ್ಕಮ್ಮ. ನಾನು ಸಪ್ರೇಟ್ ಊಟ ಮಾಡ್ಕೊಂಡಿರ್ತೀನಿ ಪ್ರತ್ಯೇಕವಾಗಿ, ನನಗೆ ತಿಂಗಳಿಗೆ ಇಷ್ಟು ದುಡ್ಡು ಅಂತ ನೀನು ಕೊಟ್ಟು ಬಿಡುವಂತ ಅವನಿಗೆ ಹೇಳಿದ್ಲು. ವಾಟ್ ಮೇಡ್ ದ ಓಲ್ಡ್ ಲೇಡಿ ಆ್ಯಂಗ್ರಿ? ಏನು ಅವಳ ಆ ವಯಸ್ಸಾದ ಹೆಣ್ಣು ಮಗಳಿಗೆ ಕೋಪ ಯಾಕೆ ಬಂತು, ಯಾವುದು ಅವಳನ್ನು ಕೋಪಿಷ್ಠಳನ್ನಾಗಿ ಮಾಡಿತು ಅಂತ. ವೆನ್ ಶಿ ವಾಸ್ ಇನ್ಸಲ್ಟೆಡ್ ಜುಮ್ಮನ್ ಟುಕ್ ದ ಸೈಡ್ ಆಫ್ ಹಿಸ್ ವೈಫ್. ಯಾವಾಗ ಅವಳನ್ನು ಅಪಮಾನ ಮಾಡ್ತಾರೆ ಆವಾಗ ಜುಮ್ಮನ್ ತನ್ನ ಹೆಂಡತಿಯ ಪರವಾಗಿ ನಿಲ್ತಾ ಇದ್ದ. ಹಿ ಡಿಡ್ ನಾಟ್ ಸಪೋರ್ಟ್ ಹರ್. ಅವನು ಅವಳಿಗೆ ಒತ್ತಾಸೆಯಾಗಿ ಅವಳಿಗೆ ಸಪೋರ್ಟ್ ಆಗಿ ನಿಲ್ಲಲಿಲ್ಲ. ಅಪಾರ್ಟ್ ಫ್ರಮ್ ದಿಸ್ ಜುಮ್ಮನ್ ಅಡ್ವೈಸ್ಡ್ ಹಿಸ್ ಆಂಟ್ ಟು ಬಿ ಪೇಷಂಟ್ ಆ್ಯಂಡ್ ಕೀಪ್ ಮಮ್. ಅದಷ್ಟೇ ಅಲ್ಲ, ಅವನು ಅವಳಿಗೆ ನೀನು ತಾಳ್ಮೆಯಿಂದಿರು, ಸುಮ್ಮನೆ ಇರು ಅಂತ ಅವಳಿಗೆ ಬುದ್ಧಿ ಹೇಳ್ತಿದ್ದ. ದಿಸ್ ಮೇಡ್ ದ ಓಲ್ಡ್ ಲೇಡಿ ಆ್ಯಂಗ್ರಿ. ಇದು ಅವಳನ್ನು ತುಂಬ ಕೋಪಿಷ್ಠಳನ್ನಾಗಿ ಮಾಡಿತು ಅಂತ ಆ ವಯಸ್ಸಾದ ಹೆಣ್ಮಗಳನ್ನ. ಹೌ ಡಿಡ್ ಪೀಪಲ್ ರಿಯಾಕ್ಟ್ ಟು ದ ಓಲ್ಡ್ ಲೇಡಿ ವೆನ್ ಶಿ ವೆಂಟ್ ಅಬೌಟ್ ಎಕ್ಸ್ಪ್ಲೇನಿಂಗ್ ಹರ್ ಪ್ಲೈಟ್? ಜನರು ಯಾವ ರೀತಿ ಪ್ರತಿಕ್ರಿಯಿಸಿದರು? ಈ ವಯಸ್ಸಾದ ಹೆಂಗಸು ತನ್ನ ಕಷ್ಟಗಳನ್ನು ಹೇಳಿಕೊಳ್ಳಲು ಜನರು ಯಾವ ರೀತಿ ಪ್ರತಿಕ್ರಿಯಿಸಿದರು? ಸಮ್ ಪೀಪಲ್ ಸಿಂಪಥೈಸ್ಡ್ ವಿತ್ ದ ಓಲ್ಡ್ ಲೇಡಿ. ಎ ಫ್ಯೂ ಅದರ್ಸ್ ಅಡ್ವೈಸ್ಡ್ ಹರ್ ಟು ಮೇಕ್ ಇಟ್ ಅಪ್ ವಿತ್ ಹರ್ ನೆಫ್ಯೂ ಆ್ಯಂಡ್ ಹಿಸ್ ವೈಫ್. ಕೆಲವೊಬ್ಬರು ಅವಳ ಪರಿಸ್ಥಿತಿಯನ್ನು ನೋಡಿ ಕರುಣೆಯಿಂದ ಅಯ್ಯೋ ಅಂತ ಕರುಣೆ ಬಿಟ್ಟರು. ಇನ್ನು ಕೆಲವರು ಅವಳಿಗೆ ಬುದ್ಧಿ ಹೇಳಿದರು, ಏನು ಮಾಡ್ತಾಕಾಗ್ತದೆ, ನೀನೇ ಹೊಂದಿಕೊಂಡು ಹೋಗು ಅವ್ರ ಜೊತೆಗೆ ಅಂತ
ನಿನ್ನ ನೆಫ್ಯೂ ಮತ್ತು ವೈಫ್ ಅವನ ಹೆಂಡತಿಯ ಜೊತೆ ನೀನೇ ಹೊಂದಿಕೊಂಡು ಹೋಗು ಅಂತ ಅವಳಿಗೆ ಬುದ್ಧಿ ಹೇಳಿದರು. ಕೆಲವೊಬ್ಬರು ಮಾತ್ರ ಸಿಂಪತೈಸ್ ಅಂದರೆ ಅವಳ ಬಗ್ಗೆ, ಅವಳ ಸ್ಥಿತಿಯ ಬಗ್ಗೆ ಮರುಕಪಟ್ಟರು. ಹೀಗೆ ಎರಡೂ ಥರ ಜನ ಇದ್ದರು ಅಂತ. ವೈ ಡಿಡ್ ಅಲ್ಗು ಚೌಧರಿ ಸೇ ದ್ಯಾಟ್ ಹಿ ಕುಡ್ ನಾಟ್ ಗೋ ಅಗೇನ್ಸ್ಟ್ ಜುಮ್ಮನ್? ಅಲ್ಗು ಚೌಧರಿ ನಾನು ಜುಮ್ಮನನ ವಿರುದ್ಧವಾಗಿ ಹೋಗಲಿಕ್ಕೆ ಆಗೋದಿಲ್ಲ ಅಂತ ಯಾಕೆ ಹೇಳಿದ? ಅಲ್ಗು ರಿಮಾರ್ಕ್ಡ್ ದ್ಯಾಟ್ ಜುಮ್ಮನ್ ವಾಸ್ ಹಿಸ್ ಬೆಸ್ಟ್ ಫ್ರೆಂಡ್. ಹಿ ಕುಡ್ ನಾಟ್ ಗೋ ಅಗೇನ್ಸ್ಟ್ ಹಿಮ್. ದಿಸ್ ಶೋಡ್ ಹಿಸ್ ಫ್ರೆಂಡ್ಶಿಪ್ ವಿತ್ ಜುಮ್ಮನ್. ಅಂದರೆ ಅಲ್ಗು ಹೇಳಿದ, ನಾನು ಜುಮ್ಮನ್ ತುಂಬ ಒಳ್ಳೆಯ ಗೆಳೆಯರು, ಆದ ಕಾರಣ ನಾನು ಅವನ ವಿರುದ್ಧವಾಗಿ ಹೋಗಲಿಕ್ಕೆ ಆಗೋದಿಲ್ಲ. ಇದು ಅವರಿಬ್ಬರಲ್ಲಿಯ ಒಂದು ಗೆಳೆತನವನ್ನು ತೋರಿಸ್ತದೆ. ಅಂದರೆ ಜುಮ್ಮನ್ ಜೊತೆಗಿದ್ದ ಅಲ್ಗು ಚೌಧರಿಯ ಗೆಳೆತನವನ್ನು ಇದು ತೋರಿಸುತ್ತದೆ. ವಾಟ್ ವಾಸ್ ಜುಮ್ಮನ್ಸ್ ಒಪಿನಿಯನ್ ಅಬೌಟ್ ದ ಪಂಚ್? ಜುಮ್ಮನನ ಅಭಿಪ್ರಾಯವೇನು ಪಂಚದರ ಬಗ್ಗೆ? ಪಂಚ ಅನ್ನೋದರ ಬಗ್ಗೆ ಜುಮ್ಮನನ ಅಭಿಪ್ರಾಯ ಏನು? ಜುಮ್ಮನ್ಸ್ ಒಪಿನಿಯನ್ ಅಬೌಟ್ ದ ಪಂಚ್ ವಾಸ್ ಎ ಪಂಚ್ ನೋಸ್ ನೋ ಫ್ರೆಂಡ್ ಆರ್ ಎನಿಮಿ ಬಟ್ ಓನ್ಲಿ ಜಸ್ಟಿಸ್. ಲೆಟ್ ನೋ ಒನ್ ಡಿವಿಯೇಟ್ ಫ್ರಮ್ ದ ಪಾತ್ ಆಫ್ ಜಸ್ಟಿಸ್ ಆ್ಯಂಡ್ ಟ್ರುತ್ ಫಾರ್ ಫ್ರೆಂಡ್ಶಿಪ್ ಆರ್ ಎನಿಮಿಟಿ ಅಂತ. ಅಂದರೆ ಜುಮ್ಮನ್ನ ಅಭಿಪ್ರಾಯದಂತೆ ಪಂಚ ಅಂದರೆ ಏನು? ಪಂಚನಿಗೆ ಯಾರೂ ಗೆಳೆಯರಲ್ಲ ಅಥವಾ ಯಾರೂ ಶತ್ರುಗಳಲ್ಲ, ಕೇವಲ ನ್ಯಾಯ ಮಾತ್ರ ಅವನಿಗೆ ಗೊತ್ತು ಅಂತ. ಪಂಚನಾದವನಿಗೆ ಯಾರೂ ಗೆಳೆಯರು ಅಲ್ಲ, ಯಾರೂ ಶತ್ರುಗಳಲ್ಲ, ಕೇವಲ ನ್ಯಾಯ ಮಾತ್ರ ಆತನಿಗೆ ಗೊತ್ತು. ಲೆಟ್ ನೋ ಒನ್ ಡಿವಿಯೇಟ್, ಯಾರೂ ಇದರಿಂದ, ಈ ನ್ಯಾಯದ ಹಾದಿಯಿಂದ, ಪಾತ್ ಆಫ್ ಜಸ್ಟಿಸ್ ಅಂದರೆ ನ್ಯಾಯದ ಹಾದಿಯಿಂದ ಡಿವಿಯೇಟ್ ಆಗಬಾರ್ದು ಅಂತ, ಅದರಿಂದ ಬೇರೆ ಕಡೆಗೆ ಹೊರಳುವಂತಿಲ್ಲ ಅಂತ. ಆ್ಯಂಡ್ ಟ್ರುತ್ ಫಾರ್ ಫ್ರೆಂಡ್ಶಿಪ್ ಆರ್ ಎನಿಮಿಟಿ, ಈ ನ್ಯಾಯದ ಹಾದಿ ಮತ್ತು ಸತ್ಯದಿಂದ ಯಾರೂ ಹೊರಳುವಂತಿಲ್ಲ, ಗೆಳೆಯ ವೈರಿ ಅಂತ ತಿಳ್ಕೊಂಡು ಬೇರೆ ಕಡೆ ನೋಡುವಂತಿಲ್ಲ ಅಂತ ಹೇಳ್ತಾರೆ. ವಾಸ್ ಅ ಓಲ್ಡ್ ಲೇಡಿ ರೈಟ್ ಇನ್ ನಾಮಿನೇಟಿಂಗ್ ಅಲ್ಗು ಆಸ್ ದ ಪಂಚ್, ನೋವಿಂಗ್ ವೆರಿ ವೆಲ್ ದ್ಯಾಟ್ ಹಿ ವಾಸ್ ಜುಮ್ಮನ್ಸ್ ಬೆಸ್ಟ್ ಫ್ರೆಂಡ್? ಇಫ್ ಎಸ್ ವೈ, ಇಫ್ ನೋ ವೈ? ಇಲ್ಲಿ ಆ ವಯಸ್ಸಾದ ಹೆಣ್ಣು ಮಗಳು ಅಲ್ಗು ಜುಮ್ಮನನ್ನು ಒಳ್ಳೆಯ ಗೆಳೆಯ ಅಂತ ತಿಳಿದುಕೊಂಡೂ ಸಹ ಅವನನ್ನು ಪಂಚ್ ಅಂತ ಮಾಡಿದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ? ಇದು ಹೌದು ಒಳ್ಳೆಯದ ಅಥವಾ ಕೆಟ್ಟದ್ದ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಎಸ್, ದ ಓಲ್ಡ್ ಲೇಡಿ ವಾಸ್ ರೈಟ್ ಇನ್ ನಾಮಿನೇಟಿಂಗ್ ಅಲ್ಗು ಆಸ್ ದ ಪಂಚ್, ನೋವಿಂಗ್ ವೆರಿ ವೆಲ್ ದ್ಯಾಟ್ ಹಿ ವಾಸ್ ಜುಮ್ಮನ್ಸ್ ಬೆಸ್ಟ್ ಫ್ರೆಂಡ್. ಅವನು ಜುಮ್ಮನನ್ನು ಒಳ್ಳೆಯ ಗೆಳೆಯ ಅಂತ ತಿಳಿದುಕೊಂಡು ಕೂಡ ಅವಳು ಪಂಚನನ್ನಾಗಿ ಆಯ್ಕೆ ಮಾಡಿರುವುದು ಸರಿಯಾಗಿದೆ ಅಂತ ಅನ್ನಿಸ್ತದೆ. ಯಾಕೆಂದರೆ ಪಂಚನಾದವನಿಗೆ ಯಾರೂ ಗೆಳೆಯರೂ ಅಲ್ಲ, ಯಾರೂ ಶತ್ರುಗಳಲ್ಲ. ಆದ ಕಾರಣದಿಂದ ಅವಳ ಆಯ್ಕೆ ಸರಿಯಾಗಿದೆ, ಆ ವಯಸ್ಸಾದ ಹೆಣ್ಣು ಮಗಳ ಆಯ್ಕೆ ಸರಿಯಾಗಿದೆ ಅಂತ ನಾವು ಇಲ್ಲಿ ಹೇಳ್ತೀವಿ. ವಾಟ್ ಡಿಸಿಷನ್ ಡಿಡ್ ಅಲ್ಗು ಗಿವ್ ಆಫ್ಟರ್ ಲಿಸ್ನಿಂಗ್ ಟು ಜುಮ್ಮನ್ ಆ್ಯಂಡ್ ಹಿಸ್ ಆಂಟ್? ಆ ಜುಮ್ಮನ್ ಮತ್ತು ಅವನ ಆ ಚಿಕ್ಕಮ್ಮನ ಮಾತುಗಳನ್ನು ಕೇಳಿದ ನಂತರ ಅಲ್ಗು ಏನು ನಿರ್ಧಾರಕ್ಕೆ ಬಂದ? After listening to Jumman and his aunt, the decision Algu gave was that they were of the opinion that Jumman must pay his aunt a monthly allowance or else the property went back to her. ಯಾವ ಒಂದು ನಿರ್ಧಾರಕ್ಕೆ ಬಂದ ಅಂತ ಈ ಜುಮ್ಮನ್ ಮತ್ತು ಅವಳ ಚಿಕ್ಕಮ್ಮನ ಹೇಳಿಕೆಗಳನ್ನು ಕೇಳಿದ ನಂತರ ಅಲ್ಗೂ ಹೇಳಿದ, ನಮ್ಮ ಈ ಪಂಚರ ಏನು ಅಭಿಪ್ರಾಯ ಅಂದರೆ ಜುಮ್ಮನ್ ಅವನ ಚಿಕ್ಕಮ್ಮನಿಗೆ ಪ್ರತಿ ತಿಂಗಳು ಇಂತಿಷ್ಟು ಹಣ ಅಂತ ಅವಳಿಗೆ ಕೊಡಬೇಕು, ಇಲ್ಲವಾದರೆ ಅವಳ ಆಸ್ತಿ ಪುನಃ ಅವಳಿಗೆ ಹೋಗುತ್ತದೆ ಅಂತ ನಮ್ಮ ನಿರ್ಧಾರ ಇದೆ ಅಂತ ಜುಮ್ಮನ್ ತನ್ನ ನಿರ್ಧಾರವನ್ನು ಪಂಚನಾಗಿ ಹೇಳಿದ. Why were Algu and Jumman seldom seen together after the panchayat? The decision given by Algu was against Jumman. Though the decision was true, they were seldom seen together after the panchayat. Jumman saw Algu as an enemy and wanted to take revenge after the panchayat. ಇಲ್ಲಿ ನೋಡಿ, ಅಲ್ಗು ಮತ್ತು ಜುಮ್ಮನ್ ಈ ಪಂಚಾಯತಿ ನಡೆದ ನಂತರ ಅತ್ಯಂತ ಕಾಣಸಿಗೋದೇ ಅಪರೂಪ ಅಂತ, ಅವರಿಬ್ಬರು ಕಾಣಸಿಗುತ್ತಾ ಇಲ್ಲ ಏಕೆ ಅಂತ ಕೇಳ್ತಾ ಇದ್ದಾರೆ. ಈ ಅಲ್ಗು ಕೊಟ್ಟಂಥ ಒಂದು ಜಡ್ಜ್ಮೆಂಟ್, ನಿರ್ಧಾರ, ಅದು ಜುಮ್ಮನ್ನನ ವಿರುದ್ಧವಾಗಿತ್ತು. ಆದ್ದರಿಂದ ಆ ನಿರ್ಧಾರ ಸರಿಯಾಗಿದ್ದರೂ ಕೂಡ ಅದು ಅವನ ವಿರುದ್ಧವಾಗಿತ್ತು. ಆದ ಕಾರಣ ಈ ಪಂಚಾಯತಿ ಆದ ನಂತರ ಇಬ್ಬರು ಕೂಡಿ
ನೋಡಲಿಕ್ಕೆ ಸಿಗ್ತಾ ಇಲ್ಲ. ಜುಮ್ಮನ್ ಸಾ ಅಲ್ಗು ಆ್ಯಸ್ ಎನ್ ಎನಿಮಿ. ಜುಮ್ಮನ್ ಅಲ್ಗುನನ್ನು ತನ್ನ ವೈರಿ ಹಾಗೆ ಕಾಣ್ತಾ ಇದ್ದಾನೆ ಮತ್ತು ಅವನ ಬಗ್ಗೆ ಸೇಡು ತೀರಿಸ್ಕೊಳ್ಳಿಕ್ಕೆ ಆತ ಕಾಯ್ತಾ ಇದ್ದಾನೆ ಅಂತ ಈ ಪಂಚಾಯಿತಿ ನಡೆದ ನಂತರ. ಹೂ ಡಿಡ್ ಅಲ್ಗು ಸೆಲ್ ಹಿಸ್ ಬುಲಕ್ ಟು? ಅಲ್ಗು ಆ ಬುಲಕ್, ಆ ಹೋರಿಗಳನ್ನು ಯಾರಿಗೆ ಮಾರಿದ? ಅಲ್ಗು ಸೋಲ್ಡ್ ಹಿಸ್ ಬುಲಕ್ ಟು ಸಾಹು, ಎ ಕಾರ್ಟ್ ಡ್ರೈವರ್ ಆಫ್ ದ ವಿಲೇಜ್. ಒಬ್ಬ ಬಂಡಿ ಹೊಡೆಯುವವನಿಗೆ ಅಲ್ಗು ತನ್ನ ಹೋರಿಯನ್ನು ಮಾರಿದ. ಒಂದು ಹಳ್ಳಿಯ ಬಂಡಿ ಹೊಡೆಯುವವನಿಗೆ ಅಲ್ಗು ತನ್ನ ಹೋರಿಯನ್ನು ಮಾರಿದ. ವಾಟ್ ಹ್ಯಾಪನ್ ಟು ದ ಬುಲಕ್ ಬಾಟ್ ಬೈ ಸಾಹು ಫ್ರಮ್ ಅಲ್ಗು? ಆ ಹೋರಿಗೆ, ಅಲ್ಗುನಿಂದ ತೆಗೆದುಕೊಂಡಂಥ ಹೋರಿಗೆ ಏನಾಯಿತು? ದ ಬುಲಕ್ ಬಾಟ್ ಬೈ ಸಾಹು ಫ್ರಮ್ ಅಲ್ಗು ಡೈಡ್ ವಿದಿನ್ ಎ ಮಂತ್. ಒಂದು ತಿಂಗಳಲ್ಲಿ ಆ ಅಲ್ಗುನ ಹೋರಿ ಸತ್ತು ಹೋಯಿತು ಅಂತ. ಸಾಹು ತಂದಂತಹ ಅಲ್ಗುನ ಹೋರಿ ಒಂದು ತಿಂಗಳೊಳಗೆ ಸತ್ತು ಹೋಯಿತು. ಹೂ ಡಿಡ್ ಸಾಹು ನಾಮಿನೇಟ್ ಆಸ್ ದ ಹೆಡ್ ಪಂಚ್? ಸಾಹು ನಾಮಿನೇಟೆಡ್ ಜುಮ್ಮನ್ ಆಸ್ ದ ಹೆಡ್ ಪಂಚ್. ಹೌ ಡಿಡ್ ಅಲ್ಗು ಫೀಲ್ ಹಿಯರಿಂಗ್ ದ ಜಜ್ಮೆಂಟ್? Algu could not contain his feelings. He said loudly, "Victory to the panchayat. This is justice. God lives in the voice of the punch." ಇಲ್ಲಿ ನೋಡಿ, ಸಾಹು ಹೆಡ್ ಪಂಚಾಗಿ, ಪ್ರಧಾನ ಪಂಚಾಗಿ ಜುಮ್ಮನನ್ನು ನೇಮಕ ಮಾಡಿದ, ನಾಮಿನೇಟ್ ಮಾಡಿದ. ಹೌ ಡಿಡ್ ಅಲ್ಗು ಫೀಲ್ ಹಿಯರಿಂಗ್ ದ ಜಜ್ಮೆಂಟ್? ತೀರ್ಪನ್ನು ಕೇಳಿದ ಮೇಲೆ ಅಲ್ಗು ಯಾವ ರೀತಿ ಪ್ರತಿಕ್ರಿಯಿಸಿದ, ಯಾವ ರೀತಿ ಅವನಿಗೆ ಫೀಲ್ ಆಯಿತು, ಯಾವ ರೀತಿ ಅವನ ಮನಸ್ಸಿಗೆ ಅನ್ನಿಸಿತು ಅಂತ. ಅವನಿಗೆ ತುಂಬ ಸಂತೋಷವಾಯಿತು. ಅಲ್ಗು ಕುಡ್ ನಾಟ್ ಕಂಟೈನ್ ಹಿಸ್ ಫೀಲಿಂಗ್ಸ್. ಅವನ ಭಾವನೆಗಳನ್ನು ತಡೆ ಹಿಡಿಲಿಕ್ಕೆ ಅವನಿಗೆ ಆಗಲಿಲ್ಲ. ಅವನು ಜೋರಾದ ದನಿಯಲ್ಲಿ ಹೇಳಿದ, ಇದು ಪಂಚಾಯಿತಿಗೆ ಸಿಕ್ಕಂಥ ಜಯ, ಇದು ನಿಜವಾಗಿಯೂ ಪಂಚನಲ್ಲಿ ಆ ದೇವರು ಅವನ ಧ್ವನಿಯಲ್ಲಿ ನೆಲೆಸಿರ್ತಾನೆ ಅಂತ. ಅಂದರೆ ದೇವರೇ ಪಂಚನ ಹಾಗೆ ಹತ್ತಿರ ಮಾತಾಡಿಸ್ತಾನೆ ಅಂತ. ಅಷ್ಟೊಂದು ಆ ಪಂಚನ ಸ್ಥಾನಕ್ಕೆ ಮಹತ್ವ ಇದೆ ಎನ್ನುವುದನ್ನು ಇಲ್ಲಿ ಲೇಖಕರು ಹೇಳಿದ್ದಾರೆ. ಪಂಚನ ಧ್ವನಿಯಲ್ಲಿ ದೇವರು ಇರ್ತಾನೆ, ಆ ದೇವರ ಧ್ವನಿಯೇ ಪಂಚನ ಧ್ವನಿ ಅಂತ. ಹಾಗೆ ಇದು ಒಂದು ನ್ಯಾಯವನ್ನು ಹೇಳಿದ್ದು ಪಂಚಾಯತ್ಗೆ ಸಿಕ್ಕುವಂಥ ಗೆಲುವು, ವಿಕ್ಟ್ರಿ ಟು ದ ಪಂಚಾಯತ್ ಅಂತ ಅಲ್ಗು ತನ್ನ ಭಾವನೆಗಳನ್ನು ತಡೆ ಹಿಡಿದುಕೊಳ್ಳಲಾಗದೆ ಜೋರಾದ ದನಿಯಲ್ಲಿ ಹೇಳ್ತಾನೆ. ಈಗ ನೋಡಿ, ನಿಮ್ಮ 92, 93 ಮತ್ತು 94 ಪೇಜ್ನಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ಮುಗಿಸಿದ್ವಿ. ಈಗ ಥಿಂಕ್ ಅಬೌಟ್ ದ ಟೆಕ್ಸ್ಟ್. ಇದು 95 ಪೇಜ್ನಲ್ಲಿ C1. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದ ಕರೆಕ್ಟ್ ಆಪ್ಷನ್ಸ್. ಐ ಆಮ್ ನಾಟ್ ವಾಂಟೆಡ್ ಇನ್ ಯುವರ್ ಹೌಸ್. ಹೂ ಈಸ್ ರೆಫರ್ ಟು ಆ್ಯಸ್ ಐ? ನಾನು ನಿಮ್ಮ ಮನೆಯಲ್ಲಿ ಬೇಕಾಗಿಲ್ಲ ಅಂತ. ಯಾರು ಇಲ್ಲಿ ನಾನು ಅಂತ ಹೇಳ್ತಾರೆ. ವೇರ್ ವಾಸ್ ದ ಸ್ಪೀಕರ್? ವಾಟ್ ಡಿಡ್ ದ ಸ್ಪೀಕರ್ ಡಿಮ್ಯಾಂಡ್? ಇಲ್ಲಿ ಹೇಳುತ್ತಿರುವವರು ಯಾರು ಮತ್ತು ಅವರು ಏನು ಕೇಳ್ತಾ ಇದ್ದಾರೆ, ಏನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ. ಜುಮ್ಮನ್ಸ್ ಆಂಟ್ ವಾಸ್ ರೆಫರ್ ಟು ಆ್ಯಸ್ ಐ. ಇಲ್ಲಿ ಐ ಅಂದರೆ ಜುಮ್ಮನನ ಚಿಕ್ಕಮ್ಮ. ದ ಸ್ಪೀಕರ್ ವಾಸ್ ಎನ್ ಅನ್ವಾಂಟೆಡ್ ಪರ್ಸನ್ ಇನ್ ಜುಮ್ಮನ್ಸ್ ಹೌಸ್. ಸ್ಪೀಕರ್ ಅನ್ವಾಂಟೆಡ್ ಪರ್ಸನ್, ಅವಳು ಬೇಕಾಗಿಲ್ಲದ ವ್ಯಕ್ತಿ. ಮನೆಯಲ್ಲಿ ಯಾರಿಗೂ ಅವಳು ಇರುವುದು ಬೇಕಾಗಿಲ್ಲ. ವಾಟ್ ಡಿಡ್ ದ ಸ್ಪೀಕರ್ ಡಿಮ್ಯಾಂಡ್? ಸ್ಪೀಕರ್ ಅಂದರೆ ಇಲ್ಲಿ ಹೇಳುತ್ತಿರುವವರು ಏನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಏನು ಕೇಳ್ತಾ ಇದ್ದಾರೆ ಅಂತ. ದ ಸ್ಪೀಕರ್ ಡಿಮ್ಯಾಂಡೆಡ್ ಎ ಮಂತ್ಲಿ ಅಲೋವನ್ಸ್ ಸೊ ದಟ್ ಶಿ ಕುಡ್ ಸೆಟ್ ಅಪ್ ಎ ಸಪರೇಟ್ ಕಿಚನ್. ಅವಳು, ಇಲ್ಲಿ ಸ್ಪೀಕರ್ ಅಂದರೆ ಮಾತನಾಡುವವರು ಏನು ಕೇಳ್ತಾ ಇದ್ದಾರೆ ಅಂದರೆ, ನನಗೆ ತಿಂಗಳಿಗೆ ಇಂತಿಷ್ಟು ಹಣ, ತಿಂಗಳ ಭತ್ತೆ ಅಂತ ಏನಂತೀವಿ, ತಿಂಗಳಿಗೆ ಇಂತಿಷ್ಟು ಹಣ ಕೊಟ್ಟರೆ ನಾನು ನನ್ನ ಸ್ವಂತ ಅಡುಗೆ ಮನೆಯನ್ನು ಮಾಡ್ಕೋತೀನಿ, ಅಂದರೆ ನಾನು ಸ್ವಂತವಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಇರ್ತೀನಿ ಅಂತ ಆ ಜುಮ್ಮನನ ಚಿಕ್ಕಮ್ಮ ಕೇಳ್ತಾಳೆ. ಅಂದರೆ ಅವನು ಹೆಂಡತಿ, ಅವನು ಯಾರೂ ಅವಳನ್ನು ದಾದ ಮಾಡ್ತಾ ಇರಲಿಲ್ಲ, ಅವಳಿಗೆ ಏನು ಸರಿಯಾಗಿ ಊಟಕ್ಕೆ ಕೂಡ ನೀಡ್ತಾ ಇರಲಿಲ್ಲ. ಆದ ಕಾರಣ ಅವಳು, ನಾನು ಪ್ರತ್ಯೇಕವಾಗಿ ಅಡುಗೆ ಮಾಡ್ಕೊಂಡಿರ್ತೀನಿ, ನನಗೆ ತಿಂಗಳಿಗೆ ಇಂತಿಷ್ಟು ಹಣ ಅಂತ ಕೊಡ್ರಿ ಅಂತ ಕೇಳ್ತಾಳೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹೌ ಕ್ಯಾನ್ ಐ ಗೋ ಅಗೇನ್ಸ್ಟ್ ಹಿಮ್? ಹೂ ಸೇಡ್ ಇಟ್? ಹೂ ಡಸ್ ಹಿಮ್ ರೆಫರ್ ಟು? ವೈ ವಾಸ್ he ನಾಟ್ ರೆಡಿ ಟು ಗೋ ಅಗೇನ್ಸ್ಟ್ ದ ಪರ್ಸನ್? ಅಲ್ಗು ಸೇಡ್ ಇಟ್. ಅಲ್ಗು ಇದನ್ನು ಆ ಚಿಕ್ಕಮ್ಮನಿಗೆ ಹೇಳ್ತಾನೆ. ಹಿಮ್ ರೆಫರ್ಸ್ ಟು ಜುಮ್ಮನ್. ಇಲ್ಲಿ ಹಿಮ್ ಅಂದರೆ ಆತ ಅಂದರೆ ಜುಮ್ಮನ್. ವೈ ವಾಸ್ he ನಾಟ್ ರೆಡಿ ಟು ಗೋ ಅಗೇನ್ಸ್ಟ್ ದ ಪರ್ಸನ್?
ಅವನು ಯಾಕೆ ಅವನ ವಿರುದ್ಧವಾಗಿ ಹೋಗಲಿಕ್ಕೆ ತಯಾರಿಲ್ಲ? ಬಿಕಾಸ್ ಅಲ್ಗು ಆ್ಯಂಡ್ ಜುಮ್ಮನ್ ಆರ್ ಗುಡ್ ಫ್ರೆಂಡ್ಸ್. ನಮಗೆಲ್ಲ ಗೊತ್ತಿದೆ ಅಲ್ಗು ಮತ್ತು ಜುಮ್ಮನ್ ಇಬ್ಬರು ಒಳ್ಳೆಯ ಸ್ನೇಹಿತರು. ಆದ ಕಾರಣ ಅವನ ವಿರುದ್ಧ ನಾ ಹೇಗೆ ತೀರ್ಪು ಕೊಡುವುದು ಎಂದು ತಿಳಿದುಕೊಂಡು ಆತ ನಾನು ಅವನ ವಿರುದ್ಧ ಹೋಗಲಾರೆ ಅಂತ ಅವನ ಚಿಕ್ಕಮ್ಮನಿಗೆ ಹೇಳ್ತಾನೆ. ಐ ವಿಲ್ ಅಬೈಡ್ ಬೈ ಹರ್ ಡಿಸಿಷನ್. ಹೂ ಅಗ್ರಿ ಟು ಅಬೈಡ್ ಬೈ ಹರ್ ಡಿಸಿಷನ್? Where did the person make the statement? What decision is referred to here? Jumman agreed to abide by her decision. Means her means here his aunt. He make the statement in front of the panchayat. Where did the person make the statement? He make the statement in front of the panchayat. ಪಂಚಾಯತ ಎದುರಿಗೆ ಈ ಸ್ಟೇಟ್ಮೆಂಟನ್ನು ಆತ ಮಾಡ್ತಾನೆ, ಈ ವಾಕ್ಯವನ್ನು ಆತ ಹೇಳ್ತಾನೆ. ದ ಡಿಸಿಷನ್ ಆಫ್ ಹೆಡ್ ಪಂಚ್ ಈಸ್ ರೆಫರ್ಡ್ ಹಿಯರ್. ಯಾರ ನಿರ್ಧಾರದ ಬಗ್ಗೆ ಈತ ಹೇಳ್ತಾ ಇದ್ದಾನೆ ಅಂದರೆ ಹೆಡ್ ಪಂಚ್, ಆ ಪಂಚರ ಪ್ರಧಾನ ಮುಖ್ಯಸ್ಥನ ನಿರ್ಧಾರದ ಬಗ್ಗೆ ಇಲ್ಲಿ ಆತ ಹೇಳ್ತಾನೆ. ಹಿ ಬ್ರಾಟ್ ಅಸ್ ನಥಿಂಗ್ ಬಟ್ ರೂಯಿನ್. ಅವನು ನಮಗೇನನ್ನು ತಂದು ಕೊಡಲಿಲ್ಲ, ಬರೀ ಹಾಳು ಮಾಡಿದ ಅಂತ. ಹೂ ಸೇಡ್ ದಿಸ್? ಸಾಹು ದ ಕಾರ್ಟ್ ಡ್ರೈವರ್ ಆಫ್ ದ ವಿಲೇಜ್ ಸೇಡ್ ದಿಸ್. ಹಳ್ಳಿಯ ಬಂಡಿ ಹೊಡೆಯುವ ಸಾಹು ಹೇಳ್ತಾನೆ. ಹೂ ವಾಸ್ ದಿಸ್ ಸೇಡ್ ಟು? ದಿಸ್ ವಾಸ್ ಸೇಡ್ ಅಬೌಟ್ ಬುಲಕ್. ಆ ಹೋರಿಯ ಬಗ್ಗೆ ಹೇಳ್ತಾನೆ. ಹೌ ಡಿಡ್ ಹಿ ಬ್ರಿಂಗ್ ರೂಯಿನ್ ಟು ಹಿಸ್ ಓನರ್? ಹಿ ಬ್ರಾಟ್ ರೂಯಿನ್ ಟು ಹಿಸ್ ಓನರ್ ಬೈ ಡೆತ್. ಆ ಹೋರಿ ಸಾಯುವುದರೊಂದಿಗೆ ಅವನಿಗೆ ಹಾಳು ಮಾಡಿತು, ಅವನ ಒಂದು ದುಸ್ಥಿತಿಗೆ ಕಾರಣವಾಯಿತು ಅಂತ ಇಲ್ಲಿ ಹೇಳ್ತಾರೆ. ತನ್ನ ಒಡೆಯನ ದುಸ್ಥಿತಿಗೆ ಆ ಹೋರಿ ಸಾಯುವುದರೊಂದಿಗೆ ಕಾರಣವಾಯಿತು ಅಂತ ಇಲ್ಲಿ ಸಾಹು ಹೇಳ್ತಾನೆ. ಸಾಹು ಅಲುಗುನಿಂದ ಹೋರಿಯನ್ನು ಕೊಂಡಿರ್ತಾನೆ, ಅದು ಸತ್ತು ಹೋಗ್ತದೆ. ಅದರಿಂದ ಅವನು ಏನೂ ಗಳಿಸಿಕೊಳ್ಳಲು ಆಗುವುದಿಲ್ಲ. ಆದ ಕಾರಣ ಆತ ಈ ರೀತಿ ಅಲುಗುನ ಮೇಲೆ ಒಂದು ಆಪಾದನೆಯನ್ನು ಮಾಡ್ತಾನೆ. ಆ ಹೋರಿಯಿಂದ ನಾನು ಏನು ಗಳಿಸಲಿಲ್ಲ, ಅದರಿಂದ ನಾನು ಹಾಳಾದೆ ಅಂತ ಆತ ಹೇಳ್ತಾನೆ. I had become your enemy. Who had become the enemy of whom? When did the enmity start? What caused the enmity between them? Algu had become the enemy of Jumman. Algu ಜುಮ್ಮನನ ವೈರಿಯಾಗಿ ಮಾರ್ಪಾಡಾಗಿದ್ದ ಅಂತ. ಎನಿಮಿಟಿ ಸ್ಟಾರ್ಟೆಡ್ ವಿತ್ ಲಾಸ್ಟ್ ಪಂಚಾಯತ್. ಎನಿಮಿಟಿ, ಈ ವೈರತ್ವ ಯಾವಾಗ ಪ್ರಾರಂಭವಾಯಿತು? ಆ ಹಿಂದಿನ ಪಂಚಾಯತ್ನಿಂದ ಅವರ ವೈರತ್ವ ಪ್ರಾರಂಭವಾಯಿತು. ವಾಟ್ ಕಾಸ್ ದ ಎನಿಮಿಟಿ ಬಿಟ್ವೀನ್ ದೆಮ್? ಯಾವುದು ಅವರ ವೈರತ್ವಕ್ಕೆ ಕಾರಣವಾಗಿತ್ತು? ಅಲ್ಗು ಗೇವ್ ಡಿಸಿಷನ್ ಅಗೇನ್ಸ್ಟ್ ಜುಮ್ಮನ್. ಅಲ್ಗು ಜುಮ್ಮನನ ವಿರುದ್ಧವಾಗಿ ತೀರ್ಪನ್ನು ನೀಡಿದ್ದ. ಅದೇ ಅವರ ವೈರತ್ವಕ್ಕೆ ಕಾರಣವಾಗಿತ್ತು. ಥಿಂಕ್ ಓವರ್ ದ ಫಾಲೋವಿಂಗ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್. ವಾಟ್ ವುಡ್ ಯು ಹ್ಯಾವ್ ಡನ್ ಇನ್ ಕೇಸ್ ಯು ವೇರ್ ದ ಪಂಚ್ ಇನ್ ಪ್ಲೇಸ್ ಆಫ್ ಅಲ್ಗು ಚೌಧರಿ? ಪಂಚ್ PA ಆಗಬೇಕಲ್ಲಿ. ಇಫ್ ಐ ವೇರ್ ದ ಪಂಚ ಇನ್ ದ ಪ್ಲೇಸ್ ಆಫ್ ಅಲ್ಗು ಚೌಧರಿ, ಐ ವುಡ್ ಹ್ಯಾವ್ ಗಿವನ್ ದ ಸೇಮ್ ಡಿಸಿಷನ್ ದ್ಯಾಟ್ ಅಲ್ಗು ಗೇವ್. ಒಂದು ವೇಳೆ ನಾನು ಅಲ್ಗು ಚೌಧರಿಯ ಸ್ಥಾನದಲ್ಲಿ ಪಂಚನಾಗಿದ್ದರೆ ಅಲ್ಗು ಯಾವ ನಿರ್ಧಾರವನ್ನು ಹೇಳಿದ, ತೀರ್ಪನ್ನು ಹೇಳಿದ, ಅದೇ ತೀರ್ಪನ್ನು ನಾನು ಕೂಡ ಹೇಳ್ತಾ ಇದ್ದೆ ಅಂತ. ಅಂದರೆ ಅವನು ಸರಿಯಾದ ತೀರ್ಪನ್ನು ನೀಡಿದ್ದ. ವಾಟ್ ವ್ಯಾಲ್ಯೂಸ್ ಡು ಯು ಲರ್ನ್ ಫ್ರಮ್ ದ ಲೆಸನ್? ರೈಟ್ ದೆಮ್ ಡೌನ್. ಯಾವ ಒಂದು ಮೌಲ್ಯಗಳನ್ನು ಈ ಪಾಠದಿಂದ ನೀವು ಕಲಿತೀರಿ ಅವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ದ ವ್ಯಾಲ್ಯೂಸ್ ವಿ ಲರ್ನ್ ಫ್ರಮ್ ದ ಲೆಸನ್ ಆರ್ ಜಸ್ಟಿಸ್ ಈಸ್ ಇಂಪಾರ್ಷಿಯಲ್. ನ್ಯಾಯಕ್ಕೆ, ತೀರ್ಪಿಗೆ ಭೇದ ಅನ್ನುವುದಿಲ್ಲ. ಅದು ಯಾರ ಕಡೆಗೂ ಹೊರಳುವುದಿಲ್ಲ. ಅದು ತುಂಬ ನ್ಯಾಯಯುತವಾಗಿರ್ತದೆ. ನೋ ಫೀಲಿಂಗ್ಸ್ ಆಫ್ ಫ್ರೆಂಡ್ಶಿಪ್, ಎನಿಮಿಟಿ ಆ್ಯಂಡ್ ರಿಲೇಷನ್ಶಿಪ್ ಆನ್ ದ ವೇ ಆಫ್ ಜಸ್ಟಿಸ್. ಯಾರೇ ಗೆಳೆಯರಿರಲಿ, ವೈರಿಗಳಿರಲಿ, ಬಂಧುಗಳಿರಲಿ, ಯಾವುದು ತೀರ್ಪಿನ ದಾರಿಯಲ್ಲಿ ಬರುವುದಿಲ್ಲ. ಯಾವ ಭಾವನೆಗಳಿಗೂ ಕೂಡ ಅಲ್ಲಿ ಅವಕಾಶ ಇಲ್ಲ ಅಂತ. ವಾಯ್ಸ್ ಆಫ್ ಜಸ್ಟಿಸ್ ಈಸ್ ವಾಯ್ಸ್ ಆಫ್ ಗಾಡ್. ಆ ನ್ಯಾಯದ ಧ್ವನಿ ದೇವರ ಧ್ವನಿ ಅಂತ. ದೇವರ ಧ್ವನಿಯೇ ಆ ನ್ಯಾಯಾಧೀಶರಲ್ಲಿ ಧ್ವನಿಯಲ್ಲಿ ಅಡಗವಾಗಿರ್ತದೆ. ಜಸ್ಟಿಸ್ ಮೀನ್ಸ್ ಗಾಡ್. ಗಾಡ್ ಲಿವ್ಸ್ ಇನ್ ಜಸ್ಟಿಸ್. ನ್ಯಾಯ ಅಂದರೆ ದೇವರು ಆ ನ್ಯಾಯದಲ್ಲಿಯೇ ವಾಸಿಸ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಡೂ ಯು ಲೈಕ್ ದ ವೇ ಜುಮ್ಮನ್ಸ್ ವೈಫ್ ಟ್ರೀಟೆಡ್ ದ ಓಲ್ಡ್ ಲೇಡಿ? ಗಿವ್ ರೀಸನ್ಸ್. ಜುಮ್ಮನನ ಹೆಂಡತಿ ಯಾವ ರೀತಿ ಆ
ವಯಸ್ಸಾದ ಹೆಣ್ಣು ಮಗಳನ್ನು ನಡೆಸಿಕೊಂಡ್ಲು, ನಿಮಗೆ ಅದು ಮೆಚ್ಚುಗೆ ಆಗ್ತದ, ಕಾರಣ ಕೊಡ್ರಿ ಅಂತ ಹೇಳಿದ್ದಾರೆ. ಆನ್ಸರ್ ಏನು ಹೇಳ್ಬೇಕು ನಾವೀಗ? ಇಲ್ಲ. ವಿ ಡೋಂಟ್ ಲೈಕ್ ದ ವೇ ಜುಮ್ಮನ್ಸ್ ವೈಫ್ ಟ್ರೀಟೆಡ್ ದ ಓಲ್ಡ್ ಲೇಡಿ ಬಿಕಾಸ್ ಶಿ ಡಿಡ್ ನಾಟ್ ಟೇಕ್ ಕೇರ್ ಆಫ್ ಹರ್. ಇದು ಯಾರಿಗೂ ಹಿಡಿಸುವುದಿಲ್ಲ. ಜುಮ್ಮನನ ಹೆಂಡತಿ ಅವಳನ್ನು ನಡೆಸಿಕೊಂಡ ರೀತಿ ನಮಗೆ ಇಷ್ಟವಾಗುವುದಿಲ್ಲ. ಶಿ ಡಿಡ್ ನಾಟ್ ಗಿವ್ ಹರ್ ಸಫಿಸಿಯೆಂಟ್ ಫುಡ್. ಅವಳಿಗೆ ಸರಿಯಾಗಿ ಆಹಾರವನ್ನು ಕೂಡ ನೀಡಲಿಲ್ಲ. ಅವಳಿಗೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಕೂಡ ನೀಡಲಿಲ್ಲ. ಟು ಈಟ್ ಆ್ಯಂಡ್ ಓಲ್ಡ್ ವುಮನ್ಸ್ ವಾಸ್ ನಾಟ್ ವಾಂಟೆಡ್. ಶಿ ಡಿಡ್ ನಾಟ್ ವಾಂಟ್ ದ ಲೇಡಿ ಟು ಬಿ ಇನ್ ದ ಹೌಸ್. ಅವಳಿಗೆ ಈ ವಯಸ್ಸಾದ ಹೆಣ್ಣು ಮಗಳು ಮನೆಯಲ್ಲಿ ಇರುವುದು ಬೇಡ ಆಗಿತ್ತು. ಆದ ಕಾರಣ ಅವಳು ತುಂಬ ಕೆಟ್ಟದಾಗಿ ನಡೆದುಕೊಂಡ್ಲಂತ. ಅಜ್ಯೂಮ್ ಯುವರ್ ಸೆಲ್ಫ್ ಟು ಬಿ ಜುಮ್ಮನ್. ನ್ಯಾರೇಟ್ ಹೌ ವುಡ್ ಯು ಹ್ಯಾವ್ ಲುಕ್ಡ್ ಆಫ್ಟರ್ ದ ಓಲ್ಡ್ ಲೇಡಿ. ಒಂದು ವೇಳೆ ನೀವು ಜುಮ್ಮನ್ ಆಗಿದ್ದರೆ ಯಾವ ರೀತಿ ಆ ವಯಸ್ಸಾದ ಹೆಂಗಸನ್ನು ಹೆಣ್ಣುಮಗಳನ್ನು ನೋಡ್ಕೋತಿದ್ರಿ ಅಂತ. ಇಫ್ ಐ ವೇರ್ ಜುಮ್ಮನ್ ಐ ವುಡ್ ಹ್ಯಾವ್ ಲುಕ್ಡ್ ಆಫ್ಟರ್ ದ ಓಲ್ಡ್ ಲೇಡಿ ಇನ್ ಎ ಗುಡ್ ಮ್ಯಾನರ್, ಪ್ರೊವೈಡಿಂಗ್ ಹರ್ ವಿತ್ ಗುಡ್ ಫೆಸಿಲಿಟೀಸ್ ಲೈಕ್ ಫುಡ್, ಡ್ರೆಸ್, ಟ್ರೀಟ್ಮೆಂಟ್ ಎಕ್ಸೆಟ್ರಾ. ಒಂದು ವೇಳೆ ನಾನು ಜುಮ್ಮನ್ ಆಗಿದ್ದರೆ ಆ ವಯಸ್ಸಾದ ಹೆಂಗಸಿಗೆ ಒಳ್ಳೆಯ ರೀತಿ ನೋಡ್ಕೊಳ್ತಾ ಇದ್ದೆ, ಅವಳಿಗೆ ಉತ್ತಮ ಆಹಾರ, ಬಟ್ಟೆ ಮತ್ತು ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದೆ ಅಂತ ಹೇಳುವುದಿಲ್ಲಿ. ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಮುಗಿದವು. ಮತ್ತೆ ಮುಂದಿನ ಪಾಠ ಪದ್ಯದೊಂದಿಗೆ ಭೇಟಿಯಾಗೋಣ. ನಮ್ಮ ಏಜು ಆಲ್ರೌಂಡರ್ ಚಾನಲನ್ನು ತಪ್ಪದೇ ನೋಡಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ. ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಧನ್ಯವಾದಗಳು.